ಎಲ್ಲರಿಗೂ ನಮಸ್ಕಾರ. ನಾನು ರವಿಕುಮಾರ್ ಕರ್ಬಾಶೆಟ್ಟಿ ಅಂತ ಹೇಳಿ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದು ವಿದ್ಯಾಸಂಸ್ಥೆ ಎನಿಸಿಕೊಂಡಿರುವಂತಹ ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಜೊತೆ ಸುಮಾರು 3 ವರ್ಷಗಳ ಕಾಲ ಸನಾವುಲ್ಲಾ ಮುಲ್ಲಾ ಸರ್ ಕೂಡ ಕಂಪ್ಯೂಟರ್ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಫಸ್ಟ್ ಆಫ್ ಆಲ್, ಐ ಕಂಗ್ರ್ಯಾಚುಲೇಟ್ ಒಡೆಯರ್ ಮಲ್ಲಾಪುರ್ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್, which has been selected as one of top 5 schools under Amazon Future Engineer program. ಈ ಒಂದು ಆಯ್ಕೆ ಶಾಲೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಟೀಚಿಂಗ್ ಎಕ್ಸಲೆನ್ಸ್ ಮತ್ತು ಇನಿಷಿಯೇಟಿವ್ಸ್ ಟೇಕನ್ ಬೈ ಕಂಪ್ಯೂಟರ್ ಸೈನ್ಸ್ ಟೀಚಿಂಗ್, ಈ ಒಂದು ಭಾಗವಾಗಿ ಶಾಲೆ ಆಯ್ಕೆಯಾಗಿ ಅಮೆಜಾನ್ ಸಂಸ್ಥೆಯ ವತಿಯಿಂದ ಲ್ಯಾಪ್ಟಾಪ್ಗಳನ್ನು ಪ್ರಶಸ್ತಿಯಾಗಿ ಪಡೆದಿದೆ ಎಂದು ಕೇಳಿದಾಗ ತುಂಬ ಸಂತೋಷ ಆಯಿತು. ಈ ಕಾರಣಕ್ಕಾಗಿ ಶಾಲೆಯ ಪ್ರಿನ್ಸಿಪಾಲ್ರಿಗೆ, ಶಿಕ್ಷಕ ಸಿಬ್ಬಂದಿಯವರಿಗೆ ಹಾಗೂ ಈ ಒಂದು ಕಾರ್ಯಕ್ರಮದ ನಿರ್ವಾಹಕರಾಗಿ ಕಾರ್ಯನಿರ್ವಹಿಸಿದ್ದಂಥ ಸ್ನೇಹಿತರು ಸನಾವುಲ್ಲಾ ಮುಲ್ಲಾ ಸರ್ಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಐ ಕಂಗ್ರ್ಯಾಚುಲೇಟ್ ಆಲ್. ಸನಾವುಲ್ಲಾ ಮುಲ್ಲಾ ಸರ್ ನಮ್ಮ ಬಸವೇಶ್ವರ ಸೈನ್ಸ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಾಗ ನಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲಿ ಕೆಲವು ಡಿಫಿಕಲ್ಟಿ ಬರ್ತಾ ಇತ್ತು. ಪ್ರೋಗ್ರಾಮಿಂಗ್ ಅಲ್ಗೋರಿದಮ್ಸ್ಗಳನ್ನು ಯಾವ ಥರ ಟ್ರೇಸ್ ಮಾಡಬೇಕು, ಪ್ರೋಗ್ರಾಮ್ಸ್ಗಳನ್ನು ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಈ ಥರದ ಕೆಲವು ಕ್ವಶನ್ಸ್ ಕೇಳಿದಾಗ ಅವರು ನಮಗೆ ಈಸಿ ವೇಯಲ್ಲಿ ತಿಳಿಸ್ಕೊಡ್ತಾ ಇದ್ದರು. ಹಾಗೆ ನಾವು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ನಲ್ಲಿ ಕೆಲವು ವಿಷಯಗಳನ್ನು ಅವ್ರಿಗೆ ಕೇಳ್ತಾ ಇದ್ವಿ. ಬಿಕಾಸ್ ಹೀ ಈಸ್ ವೆರಿ ಗುಡ್ ಆ್ಯಟ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್. ನಾವು ಕಂಪ್ಯೂಟರ್ ಅಲ್ಗೋರಿದಮ್ ಯಾವುದಾದ್ರೂ ತಿಳಿಲಿಲ್ಲ ಅಂತಂತಂದರೆ ಮುಲ್ಲಾ ಸರ್ಗೆ ಇದು ಯಾವ ಥರ ಔಟ್ಪುಟ್ ಬರುತ್ತೆ, ಟ್ರೇಸ್ ಹೇಗೆ ಮಾಡಬೇಕು ಅಂತ ಹೋಗಿ ಕೇಳ್ತಾ ಇದ್ವಿ. ಹಿ ಯೂಸ್ ಟು ಟೀಚ್ ಮೀ ಇನ್ ವೆರಿ ಈಸಿ ವೇ. ಐ ವಿಲ್ ನೆವರ್ ಫರ್ಗೆಟ್ 2 subjects, design and analysis of algorithms and numerical methods, for his teaching and solving many difficulties. ಅವ್ರಿಗೆ ತುಂಬ ಪೇಷನ್ಸ್ ಇರ್ತಾ ಇತ್ತು. ಆಮೇಲೆ ಅವರು ಈ ಸ್ಟೂಡೆಂಟ್ಸಿಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ನಲ್ಲಿ ಡ್ರಾಮಾ ಗೈಡ್ ಮಾಡೋದಾಗಲಿ, ಆಮೇಲೆ ಸ್ಟೋರಿ ರೈಟ್ ಮಾಡಿ ಸ್ಕಿಟ್ಸ್ ಮಾಡಿಸೋದಾಗಲಿ, ಡಾನ್ಸ್ ಮಾಡಿಸೋದಾಗಲಿ, ಈ ಥರ ಕಾರ್ಯಕ್ರಮಗಳಲ್ಲಿ ಹುಡುಗರಿಗೆ ಗೈಡೆನ್ಸ್ಗಳನ್ನು ಮಾಡ್ತಾಯಿದ್ರು. ಮುಲ್ಲಾ ಸರು ಕಂಪ್ಯೂಟರ್ ಸೈನ್ಸ್ ವಿಷಯ ಅಲ್ಲದೇ ಕೂಡ ಮ್ಯಾಥ್ಸ್ ವಿಷಯಗಳಲ್ಲೂ ಕೂಡ ನಮಗೆ ಸಮಸ್ಯೆ ಬಂದಾಗ ಕೆಲವು ಪರಿಹಾರಗಳನ್ನು ಕೊಡ್ತಾಯಿದ್ರು. ನಾವು ಕಾಲೇಜ್ ಅವರ್ಸ್ ಮುಗಿದ ಮೇಲೆ ಅವ್ರ ಜೊತೆಗೆ ಅವ್ರು ನಮಗೆ ಸೀನಿಯರ್ ಆದರೂ ಕೂಡ ನಮ್ಮ ಜೊತೆ ತುಂಬ ಫನ್ನಾಗಿ ಕೆಲವು ಕಾಲಗಳನ್ನು ಕಳೆದಿದ್ದೀವಿ ನಾವು ಆ 3 ವರ್ಷದಲ್ಲಿ. ಅವರು ಕನ್ನಡ ಉಚ್ಚಾರ ಸ್ವಲ್ಪ ಅವರಿಗೆ ಕಠಿಣ ಆಗ್ತಾಯಿತ್ತು. ನಾವು ಪದೇ ಪದೇ ಕನ್ನಡವನ್ನೇ ನೀವು ಮಾತಾಡಬೇಕು ಅಂಥೇಳಿ ಕೆಲವು ಶಬ್ದಗಳನ್ನು ಮಾತಾಡಿಸಿ ಅವ್ರ ಜೊತೆ ನಾವು ಕೆಲವು ಸಂತೋಷಕರ ಕಾಲಗಳನ್ನು ಕೂಡ ನಾವು ಕಳೆದಿದ್ದೇವೆ, ಎಂಜಾಯ್ ಮಾಡಿದ್ದೇವೆ ಅಂತ ಹೇಳ್ಬೋದು. ಇನ್ನು ಟೆಕ್ನಾಲಜಿ ಬಗ್ಗೆ ನಾನು 1-2 ಮಾತುಗಳನ್ನು ಹೇಳಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಅಂತಂದರೆ, ಟೆಕ್ನಾಲಜಿನ ನಾವು ಯಾಕೆ ಕಲಿಬೇಕು, ಕಂಪ್ಯೂಟರ್ ಸೈನ್ಸ್ ಸ್ಕಿಲ್ಸನ್ನು ನಾವು ಯಾಕೆ ಅಡಾಪ್ಟ್ ಮಾಡ್ಕೋಬೇಕು ಅಂತಂದರೆ, ನಾವು ಲೋಹಯುಗ ಅಂತ ಕೇಳಿದ್ದೇವೆ, ಕಬ್ಬಿಣ ಯುಗ ಅಂತ ಕೇಳಿದ್ದೇವೆ, ಶಿಲಾಯುಗ ಅಂತ ಕೇಳಿದ್ದೇವೆ. ಆದರೆ ಈಗ ನಾವು ಇರುವುದು ಯುಗ ಯಾವುದಂದರೆ ಡಿಜಿಟಲ್ ಯುಗ. 21st century ಈಸ್ ಅ ಏಜ್ ಆಫ್ ಡಿಜಿಟಲ್ ಇನ್ಫಾರ್ಮೇಷನ್ ಅಂತ ನಾವು ಹೇಳ್ತಾ ಇದ್ದೇವೆ. ಅಂದರೆ ನಾವು ಒನ್ ಆರ್ ದ ಅದರ್ ವೇಯಲ್ಲಿ ಟೆಕ್ನಾಲಜಿಯನ್ನು ಬಳಸ್ಕೊಳ್ತಾ ಇದ್ದೇವೆ. ಆ್ಯಂಡ್ ಟೆಕ್ನಾಲಜಿ ಹ್ಯಾಸ್ ಮೇಡ್ ಅವರ್ ಲೈಫ್ so easy and convenient. It has many wonders and we feel
ಯೂ ಫ್ರೆಂಡ್ಲಿ ಆ್ಯಂಡ್ ವಿ ಫೀಲ್ ಬೆಟರ್ ಯೂಸಿಂಗ್ ಟೆಕ್ನಾಲಜಿ. ಸೊ ಮೊದಲೆಲ್ಲ ಒಂದು ಕಾಲದಲ್ಲಿ ಓದೋಕ್ಕೆ ಬರೆಯೋಕ್ಕೆ ಬರ್ತಿರ್ಲಿಲ್ಲ ಅಂದರೆ ಅವ್ರನ್ನ ಅನಕ್ಷರಸ್ಥರು ಇಲ್ಲಿಟ್ರೇಟ್ ಅಂತ ಹೇಳ್ತಾಯಿದ್ರು. ಬಟ್ ಈಗ ಹೇಗಾಗಿದೆ ಅಂತಂದರೆ, ಯಾರಿಗೆ ಕಂಪ್ಯೂಟರ್ ಸೈನ್ಸ್ ಬರೋದಿಲ್ಲ ಅಥವಾ ಕಂಪ್ಯೂಟ್ರು ಬರೋದಿಲ್ಲ, ಟೆಕ್ನಾಲಜಿ ಬಗ್ಗೆ ಗೊತ್ತಿಲ್ಲ ಅಂದರೆ ಅವ್ರನ್ನ ಇಲ್ಲಿಟ್ರೇಟ್ ಅಂತ ಕರೆಯುವಷ್ಟರ ಮಟ್ಟಿಗೆ ಟೆಕ್ನಾಲಜಿ ಬೆಳೆದು ನಿಂತಿದೆ. ನಿಮಗೆ ಗೊತ್ತಿರ್ಬೋದು, ನಾವು ಪ್ಯಾಂಡಮಿಕ್ಕಲ್ಲಿ ಕೋವಿಡ್ ಪ್ಯಾಂಡಮಿಕ್ ಸಿಚುವೇಷನಲ್ಲಿ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಅತ್ಯಂತ ಈಸಿಯಾಗಿ ಕಂಡಕ್ಟ್ ಮಾಡಿದ್ದೇವೆ. ಇದು ಒಂದು ಟೆಕ್ನಾಲಜಿಯ ಒಂದು ಭಾಗ ಅಂತ ಹೇಳ್ಬೋದು. ಆಮೇಲೆ ನಾವು ಫೋನ್ಪೇ ಮತ್ತು ಗೂಗಲ್ ಪೇ ಅಂತ ಅಪ್ಲಿಕೇಶನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಸುರಕ್ಷಿತವಾಗಿ ನಾವು ಮನಿಯನ್ನು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೇವೆ, ಕಳಿಸ್ತಾ ಇದ್ದೇವೆ. ಇನ್ನು ನಾವು ಟೆಕ್ನಾಲಜಿನ ಯಾವ ಒಂದು ವಿಶೇಷ ರೀತಿಯಲ್ಲಿ ಬಳಸ್ತಾ ಇದ್ದೇವೆ ಅಂತಂತಂದರೆ, ಮೊದಲು ಒಂದು ಮೆಸೇಜ್ ಅಥವಾ ಪತ್ರಗಳನ್ನು ಕಳಿಸ್ಬೇಕಾತಂದರೆ ಕೆಲವು ತಿಂಗಳುಗಳ ಗಂಟಲೆ ತಗೋತಾ ಇದ್ದರು. ಕೆಲವು ಪ್ರಾಣಿಗಳ ಮುಖಾಂತರ ಹೋಗಿ ಕೆಲವು ಆಗ ಏನು ವೆಹಿಕಲ್ ಫೆಸಿಲಿಟಿ ಇರಲಾರ್ದಾಗ ಅಷ್ಟು ಸಮಯ ಹಿಡಿತಿತ್ತು. ಆದರೆ ಈಗ ನಾವು ವಾಟ್ಸಪ್ಪು, ಫೇಸ್ಬುಕ್ಕು, ಇಮೇಲ್ನಂತಹ ಸೌಲಭ್ಯಗಳನ್ನು 5G ವೇಗದಲ್ಲಿ, ಇಂಟರ್ನೆಟ್ನ 5G ವೇಗದಲ್ಲಿ ಬಳಸ್ಕೊಂಡು ನಾವು ಅತ್ಯಂತ ಕಡಿಮೆ ಸಮಯದಲ್ಲಿ ಸೆಕೆಂಡ್ನಲ್ಲಿ ನಾವು ಜಗತ್ತಿನ ಮೂಲೆಗೂ ಯಾವುದಾದ್ರೂ ಮೂಲೆಗೂ ನಾವು ಸಂದೇಶಗಳನ್ನು, ಮೆಸೇಜ್ಗಳನ್ನು ಕಳಿಸುವಂತಹ ಒಂದು ಸೌಲಭ್ಯವನ್ನು ನಮಗೆ ಇವತ್ತು ಟೆಕ್ನಾಲಜಿ ತಂದು ಕೊಟ್ಟಿದೆ. ಆಮೇಲೆ ನಾವು ಹೈಸ್ಕೂಲ್ ಲೆವೆಲ್ನಲ್ಲಿ ಸೆಲ್ಫ್ ಅಸಿಸ್ಟೆಡ್ ಲರ್ನಿಂಗ್ ಅಂತ ಬರುತ್ತೆ. ಕೆಲವು ಆ್ಯಪ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಇದೇ ಒಂದು ಸಬ್ಜೆಕ್ಟ್ ಅಂತಲ್ಲ, ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ನಮ್ಮ ವೇಗಕ್ಕೆ ಅನುಕೂಲವಾಗಿ ಪದೇ ಪದೇ ಅವುಗಳನ್ನು ನಾವು ಪ್ಲೇ ಮಾಡುವುದರ ಮುಖಾಂತರ ನಮ್ಮ ಒಂದು